Welcome back to my YouTube channel. In this class, we are going to study about Glasgow Coma Scale or GCS ಅಂತ ನಾವು ಹೇಳ್ತೀವಿ. ಓಕೆ, ಗ್ಲಾಸ್ಗೋ ಕೋಮಾ ಸ್ಕೇಲ್ ಆರ್ GCS. ಓಕೆ, ಅಥವಾ ಇದನ್ನು ನಾವು ಲೆವೆಲ್ ಆಫ್ ಕಾನ್ಸಿಯಸ್ನೆಸ್. ಓಕೆ, ಸೊ ಈ ವಿಡಿಯೋ ಇದೆಲ್ಲ, ಇದು ವಿಡಿಯೋ ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಪಾರ್ಟ್ 2. ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಪಾರ್ಟ್ 2 ಇದೆ. ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಪಾರ್ಟ್ 2. ಓಕೆ, ಫಸ್ಟ್ ಗ್ಲಾಸ್ಗೋ ಕೋಮಾ ಸ್ಕೇಲ್ ನಾವು ಯಾರ ಹತ್ರ ಯೂಸ್ ಮಾಡ್ತೀವಿ ಅಂದರೆ ಸ್ಪೆಷಲಿ ಹೆಡ್ ಇಂಜುರಿ ಪೇಷಂಟ್. ಓಕೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟಲ್ಲಿ ಪೇಷಂಟಿಗೆ ಹೆಡ್ಡಿಗೆ ಹತ್ತಿದೆ ಅಂತ ಹೇಳ್ಕೊಳ್ಳಿ, ಹೆಡ್ ಇಂಜುರಿ ಆಗಿದೆ, ಅಂಥ ಪೇಷಂಟ್ಗಳಿಗೆ ನಾವು ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ಅಥವಾ ಗ್ಲಾಸ್ಗೋ ಕೋಮಾ ಸ್ಕೇಲ್ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಒಳಗಡೆ ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ನಾವು ಡೆಫಿನೇಷನ್ ನೋಡೋಣ. ಓಕೆ, ಗ್ಲಾಸ್ಗೋ ಕೋಮಾ ಸ್ಕೇಲ್ ಆರ್ GCS, ಇಟ್ ಈಸ್ ಅ ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಟೂಲ್. ಏನಿದೆ ಇದು ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಟೂಲ್ ಇದೆ. ಹೌದು, ಅದರ ಒಳಗಡೆ ನಾವು ಇದನ್ನು ಓದ್ತಾ ಇದ್ದೀವಿ. ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಟೂಲ್ ಇದೆ. ಓಕೆ, ಯೂಸ್ಡ್ ಟು ಇವ್ಯಾಲ್ಯುವೇಟ್ ಆರ್ ಚೆಕ್ ಮಾಡ್ತಾ ಇದ್ದೀವಿ. ಯೂಸ್ಡ್ ಟು ಇವ್ಯಾಲ್ಯುವೇಟ್ ಅ ಪರ್ಸನ್ಸ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್. ಇನ್ನು ನಾವು ಏನು ಚೆಕ್ ಮಾಡ್ತೀವಿ, ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ಸನ್ನು ಇದರಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಅನ್ಕಾನ್ಸಿಯಸ್ ಇದನ್ನು ಅಥವಾ ಕಾನ್ಸಿಯಸ್ ಇದನ್ನು, ಸೆಮಿ ಕಾನ್ಸಿಯಸ್ ಇದನ್ನು, ಅದೆಲ್ಲ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಇಟ್ ಈಸ್ ಅ ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಟೂಲ್. ಏನಿದೆ ನ್ಯೂರಲಾಜಿಕಲ್ ಅಸೆಸ್ಮೆಂಟ್ ಟೂಲ್ ಇದೆ. ಓಕೆ, ಯೂಸ್ ಟು ಚೆಕ್ ಪರ್ಸನ್ಸ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್. ಓಕೆ, ಯಾವುದೇ ಒಂದು ಪರ್ಸನ್ ಇದ್ದೇನೆ, ಅವ್ನ ಲೆವೆಲ್ ಆಫ್ ಕಾನ್ಸಿಯಸ್ ನಾವು ಹೇಗೆ ಚೆಕ್ ಮಾಡ್ತೀವಿ? ಬೈ ಗ್ಲಾಸ್ಗೋ ಕೋಮಾ ಸ್ಕೇಲ್, ಬೈ ಯೂಸಿಂಗ್ GCS ಸ್ಕೇಲ್. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರಬಹುದು. ನೆಕ್ಸ್ಟ್, ಕಾಂಪೋನೆಂಟ್ಸ್ ಆಫ್ ಗ್ಲಾಸ್ಗೋ ಕೋಮಾ ಸ್ಕೇಲ್. ಕಾಂಪೋನೆಂಟ್ಸ್ ಏನೇನಿವೆ? ಓಕೆ, ನಾವು ಇದರಲ್ಲಿ ಏನೇನು ಟೆಸ್ಟ್ ಮಾಡ್ತೀವಿ? ಓಕೆ, ಫಸ್ಟ್ ಐ ಓಪನಿಂಗ್. ಸೊ ಐ ಓಪನಿಂಗ್ ನಾವು ಇದರಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ವರ್ಬಲ್ ರೆಸ್ಪಾನ್ಸ್ ಅಂದರೆ ಮಾತಾಡೋದು. ಓಕೆ, ಏನು ಮಾಡೋದು? ಟಾಕಿಂಗ್, ಮಾತಾಡ್ತಾ ಇದ್ದಾನಾ ಇಲ್ಲ, ಅಥವಾ ಸೌಂಡ್. ಓಕೆ, ಬಾಯಿಂದ ಸೌಂಡ್ ಮಾಡ್ತಾ ಇದ್ದಾನಾ, ಅದನ್ನು ನೋಡ್ತೀವಿ. ನೆಕ್ಸ್ಟ್ ಮೋಟಾರ್ ರೆಸ್ಪಾನ್ಸ್ ಅಂದರೆ ಮೂಮೆಂಟ್ ಸರಿಯಾಗಿ ಮಾಡ್ತಾ ಇದ್ದಾನಾ ಇಲ್ಲ, ನಾವೇನು ಮಾಡ್ತೀವಿ ಇದರಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಐ ಓಪನಿಂಗ್ ಕರೆಕ್ಟ್ ಇದೆನಾ ಇಲ್ಲನಾ. ಓಕೆ, ಸೈಮಲ್ಟೇನಿಯಸ್ಲಿ ಇದನ್ನು ಆಟೋಮೆಟಿಕ್ ಐ ಓಪನಿಂಗ್ ಮಾಡ್ತಾ ಇದ್ದೇನಾ, ಅಥವಾ ಪೇನ್ ಆದಮೇಲೆ ಐ ಮೂಮೆಂಟ್ ಮಾಡ್ತಾ ಇದ್ದಾನಾ, ಅದು ನಾವು ಇದರಲ್ಲಿ ನೋಡ್ತೀವಿ, ಟೆಸ್ಟ್ ಮಾಡ್ತೀವಿ. ಓಕೆ, ಕಾಂಪೋನೆಂಟ್ ಏನಿವೆ? ಐ ಓಪನಿಂಗ್, ವರ್ಬಲ್ ರೆಸ್ಪಾನ್ಸ್ ಮತ್ತು ಮೋಟಾರ್ ರೆಸ್ಪಾನ್ಸ್. ಇದಕ್ಕೇನಂತೀವಿ? EVM. ಓಕೆ, EVM, ಐ ಓಪನಿಂಗ್, ವರ್ಬಲ್ ರೆಸ್ಪಾನ್ಸ್ ಮತ್ತು ಮೋಟಾರ್ ರೆಸ್ಪಾನ್ಸ್. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಓಕೆ, ಫಸ್ಟ್ ಬಿಹೇವಿಯರ್ ಅಂದರೆ ನಮ್ಮ ಐ ಓಪನಿಂಗ್ ಮತ್ತು ರೆಸ್ಪಾನ್ಸ್. ಓಕೆ, ಐ ಓಪನಿಂಗ್, ವರ್ಬಲ್ ರೆಸ್ಪಾನ್ಸ್ ಮತ್ತು ಮೋಟಾರ್ ರೆಸ್ಪಾನ್ಸ್. ಓಕೆ, ಫಸ್ಟ್ ಐ ಓಪನಿಂಗ್ ಒಳಗಡೆ ಎಷ್ಟಿವೆ? ಮ್ಯಾಕ್ಸಿಮಮ್ ಸ್ಕೋರ್ 4 ಇದೆ. ಓಕೆ, 4 3 2 1, 0 ಇದರಲ್ಲಿ ಇರೋದಿಲ್ಲ. ಓಕೆ, 0 ಇದರೊಳಗಡೆ ಇರೋದಿಲ್ಲ. ಎಷ್ಟಿದೆ? ಐ ಓಪನಿಂಗ್ ಎಷ್ಟಿದೆ? 4 ಇದೆ ಮ್ಯಾಕ್ಸಿಮಮ್. ಓಕೆ, ವರ್ಬಲ್ ಎಷ್ಟಿದೆ? 5 ಸ್ಕೋರ್ ಇದೆ ಮ್ಯಾಕ್ಸಿಮಮ್. ಮೋಟಾರ್ ಎಷ್ಟಿದೆ? 6 ಇದೆ. ಓಕೆ, ಐ ಓಪನಿಂಗ್ 4 ಸ್ಕೋರ್ಸ್ ಇದ್ದಾವೆ, ವರ್ಬಲ್ ರೆಸ್ಪಾನ್ಸ್ 5 ಸ್ಕೋರ್ಸ್ ಇದ್ದಾವೆ, ಮತ್ತು ಮೋಟಾರ್ ರೆಸ್ಪಾನ್ಸ್ 6 ಸ್ಕೋರ್ ಇದ್ದಾವೆ. ಟೋಟಲ್ ಏನಾಗುತ್ತೆ? ಟೋಟಲ್ 15. ಓಕೆ, ಮ್ಯಾಕ್ಸಿಮಮ್ ಸ್ಕೋರ್ ಈಸ್ 15. ಓಕೆ, ಆ್ಯಂಡ್ ಮಿನಿಮಮ್ ಸ್ಕೋರ್ ಈಸ್ 3. ಓಕೆ, 0 ಬರೋದಿಲ್ಲ, ಯಾಕಂದ್ರೆ ನಾವು 0 ಯೂಸ್ ಮಾಡ್ತಾ ಇಲ್ಲ ಇದರೊಳಗಡೆ. ಓಕೆ, ಫಸ್ಟ್ ಐ ಓಪನಿಂಗ್ ರೆಸ್ಪಾನ್ಸ್ ಹೇಗಿದೆ? ಓಕೆ, ಇಫ್ ಸೈಮಲ್ಟೇನಿಯಸ್ಲಿ ಅಂದರೆ ಆಟೋಮೆಟಿಕ್ ಕಣ್ಣು ಓಪನಿಂಗ್ ಮಾಡ್ತಾ ಇದ್ದಾನೆ, ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ, ನಿಮ್ಮನ್ನು ನೋಡ್ತಾ ಇದ್ದಾನೆ, ಡಾಕ್ಟ್ರನ್ನ ನೋಡ್ತಾ ಇದ್ದಾನೆ ಅಂದರೆ ಸೈಮಲ್ಟೇನಿಯಸ್ಲಿ. ಓಕೆ, ಆಟೋಮೆಟಿಕ್ ಅವನು ನೋಡ್ತಾ ಇದ್ದಾನೆ ಅಂದರೆ ನಾವು ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬೇಕು? 4 ಸ್ಕೋರ್ ಕೊಡಬೇಕು. ಓಕೆ, ಬೆಸ್ಟ್ ಸ್ಕೋರ್ ಕೊಡಬೇಕು. ಓಕೆ, ಆಟೋಮೆಟಿಕಲಿ ನಾರ್ಮಲ್ ಥರ ಇದ್ದಾನೆ ಅಂದರೆ ಅದು ಅವನಿಗೆ ನಾವು 4 ಸ್ಕೋರ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಟು ಸ್ಪೀಚ್ ಅಂದರೆ ಅವನು ಐ ಮೂಮೆಂಟ್ ಯಾವಾಗ ಮಾಡ್ತಾ ಇದ್ದಾನೆ, ಐ ಓಪನಿಂಗ್ ಯಾವಾಗ ಮಾಡ್ತಾ ಇದ್ದಾನೆ? ಪೇಷಂಟ್ ಐ ಓಪನಿಂಗ್ ಮಾಡ್ತಾ ಇದ್ದಾನೆ, ಮಾತಾಡಿದರೆ. ಓಕೆ, ನಾವು ಪೇಷಂಟ್ ಹತ್ರ ಹೋಗಿ ಮಾತಾಡಿದರೆ ಏನು ಮಾಡ್ತಾ ಇದ್ದಾನೆ? ಐ ಓಪನಿಂಗ್ ಮಾಡ್ತಾ ಇದ್ದಾನೆ ಅಂದರೆ ನಾವು ಅವನಿಗೆ 3 ಸ್ಕೋರ್ ಕೊಡಬೇಕು. ಓಕೆ, ಸೈಮಲ್ಟೇನಿಯಸ್ಲಿ ಆಟೋಮೆಟಿಕ್ ಮಾತಾಡ್ತಾ ಇದ್ದಾನೆ ಅಂದರೆ ಆಟೋಮೆಟಿಕ್ ಐ ಓಪನಿಂಗ್ ಮಾಡ್ತಾ ಇದ್ದಾನೆ ಅಂದರೆ 4 ಕೊಡಬೇಕು. ಓಕೆ, ನಾವು ಮಾತಾಡಿದಾಗ ಅವನನ್ನು ಹೋಗಿ ಪೇಷಂಟನ್ನು ಹೋಗಿ ಮಾತಾಡಿದಾಗ, ಅಭಿಷೇಕ ಎದ್ದೇಳು ಅಂತ ಮಾತಾಡಿದಾಗ ಏನು ಮಾಡ್ತಾ ಇದ್ದಾನೆ? ಐ ಓಪನಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಅವನನ್ನು ನಾವು 3 ಮಾರ್ಕ್ಸ್ ಕೊಡ್ತೀವಿ, 3 ಸ್ಕೋರ್ ಕೊಡ್ತೀವಿ. ನೆಕ್ಸ್ಟ್ ಟು ಪೇನ್. ಓಕೆ,
ಏಳು ಅಭಿಷೇಕ ಎದ್ದೇಳು ಅಭಿಷೇಕ ಅಂದಾಗೂ ಅವ ಎದ್ದಿರಲಿಲ್ಲ. ಓಕೆ, ನೀವು ಮಾತಾಡ್ದಾಗೂ ಅವ ಕಣ್ಣು ತೆರಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಪಿಂಚ್ ಮಾಡಬೇಕು, ಪೇಷಂಟನ್ನು ಪಿಂಚ್ ಮಾಡಬೇಕು, ಚೂಟಬೇಕು. ಓಕೆ, ಪಿಂಚ್ ಮಾಡಿದಾಗ ಪೇನ್ ಆಗುತ್ತೆ ಪೇಷಂಟ್ಗೆ. ಓಕೆ, ಪೇಷಂಟ್ಗೆ ಪೇನ್ ಆದಾಗ ಅವನು ಕಣ್ಣು ಓಪನ್ ಮಾಡಿದ್ದರೆ, ಐ ಓಪನ್ ಮಾಡಿದ್ದರೆ ಅವನಿಗೆ ನಾವು 2 ಮಾರ್ಕ್ಸ್ ಕೊಡ್ತೀವಿ. ಎಷ್ಟು ಕೊಡ್ತೀವಿ? 2 ಸ್ಕೋರ್ ಕೊಡ್ತೀವಿ. ಓಕೆ, ನೀವು ಪೇನ್ ಮಾಡಿದರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಅವನನ್ನು 1 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಸೈಮಲ್ಟೇನಿಯಸ್ಲಿ ಅಂದರೆ ಆಟೋಮೆಟಿಕ್ ಐ ಓಪನಿಂಗ್ ಇದೆ, 4 ಮಾರ್ಕ್ಸ್ ಕೊಡ್ತೀವಿ. ಮಾತಾಡಿದರೆ ಐ ಓಪನಿಂಗ್ ಮಾಡ್ತಾ ಇದ್ದಾನೆ ಅಂದರೆ 3 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಪೇನ್ ಇದ್ದರೆ ಐ ಓಪನಿಂಗ್ ಮಾಡ್ತಾ ಇದ್ದಾನೆ ಅಂದರೆ 2 ಮಾರ್ಕ್ಸ್ ಕೊಡ್ತೀವಿ. ನೋ ರೆಸ್ಪಾನ್ಸ್, ಓಕೆ, ನೀವು ಏನು ಮಾಡಿದ್ರೂ ಅವ ಐ ಓಪನಿಂಗ್ ಮಾಡ್ತಾ ಇಲ್ಲ ಅಂದರೆ ಅವನನ್ನು ನಾವು 1 ಮಾರ್ಕ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ವರ್ಬಲ್ ರೆಸ್ಪಾನ್ಸ್. ಓಕೆ, ನಾವು ವರ್ಬಲ್ ರೆಸ್ಪಾನ್ಸ್, ಐ ಥಿಂಕ್ ಐ ರೆಸ್ಪಾನ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ವರ್ಬಲ್ ರೆಸ್ಪಾನ್ಸ್. ಓಕೆ, ವರ್ಬಲ್ ರೆಸ್ಪಾನ್ಸ್ದಾಗ ನಾವು ಹೇಗೆ ಸ್ಕೋರಿಂಗ್ ಕೊಡಬೇಕು ಅಂದರೆ ಓರಿಯೆಂಟೆಡ್ ಟು ಟೈಮ್, ಪ್ಲೇಸ್, ಪರ್ಸನ್. ಓಕೆ, ವರ್ಬಲ್ ಅಂದರೆ ನಾವು ಪೇಷಂಟನ್ನು ಕೇಳ್ತೀವಿ. ಓಕೆ, ನೀ ಎಲ್ಲಿದ್ದೀಯಾ, ಟೈಮ್ ಎಷ್ಟಾಗಿದೆ, ಪ್ಲೇಸ್ ಯಾವುದಿದೆ ಅಂದರೆ ಪೇಷಂಟ್ ಹೇಳ್ತಾನೆ. ಓಕೆ, ನಾನು ಹಾಸ್ಪಿಟಲಲ್ಲಿ ಇದ್ದೀನಿ. ಓಕೆ, ಟೈಮ್ 10 ಆಗಿದೆ, ಹಾಸ್ಪಿಟಲಲ್ಲಿ ಇದ್ದೀನಿ, ಮತ್ತು ನೀವು ಡಾಕ್ಟರ್ ಇದ್ದೀರಾ, ನಾನು ಅಭಿಷೇಕ್ ಇದ್ದೀನಿ ಅಂತ ಪೇಷಂಟ್ ಹೇಳ್ತಾನೆ. ಓಕೆ, ಆವಾಗ ನಾವು ಅವನ್ನ 5 ಮಾರ್ಕ್ಸ್ ಕೊಡಬೇಕು. ಓಕೆ, ಫುಲ್ಲಿ ಓರಿಯೆಂಟೆಡ್ ಇದ್ದಾನೆ. ಓಕೆ, ಮನುಷ್ಯ ಫುಲ್ಲಿ ಓರಿಯೆಂಟೆಡ್ ಇದ್ದಾನೆ. ನೆಕ್ಸ್ಟ್ ಕನ್ಫ್ಯೂಸ್ಡ್. ಓಕೆ, ಕನ್ಫ್ಯೂಸ್ಡ್ ಇದ್ದಾನೆ. ಓಕೆ, ಟೈಮ್ ಕೇಳಿದರೆ ಅವನಿಗೆ ಹೇಳ್ತಾ ಇಲ್ಲ, ಪ್ಲೇಸ್ ಕೇಳಿದರೆ ಮನೆಯಲ್ಲಿದ್ದೀನಿ ಅಂತಿದ್ದಾನೆ. ಓಕೆ, ಸೊ ಕನ್ಫ್ಯೂಸ್ಡ್ ಇದ್ದಾನೆ, ಆವಾಗ ನಾವು ಅವನನ್ನು 4 ಮಾರ್ಕ್ಸ್ ಕೊಡಬೇಕು. ಓಕೆ, ನೆಕ್ಸ್ಟ್ ಇನ್ಅಪ್ರಾಪ್ರಿಯೇಟ್ ವರ್ಡ್ಸ್. ಓಕೆ, ನೀವು ಅವನನ್ನು ಕ್ವಶನ್ ಕೇಳಿದಾಗ ಇನ್ಅಪ್ರಾಪ್ರಿಯೇಟ್ ವರ್ಡ್ಸ್ ಹೇಳ್ತಾ ಇದ್ದಾನೆ. ಓಕೆ, ಇನ್ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂದರೆ ಸರಿಯಾಗಿರೋ ವರ್ಡ್ಸನ್ನು ಹೇಳ್ತಾ ಇಲ್ಲ. ಓಕೆ, ಮಾರ್ನಿಂಗ್ ಏನು ನಾಷ್ಟ ಮಾಡಿದೆ ಅಂದರೆ ಅವ ಬೈಕ್ ಅಂತ ಇದ್ದಾನೆ. ಓಕೆ, ಮಾರ್ನಿಂಗ್ ಏನು ಟಿಫನ್ ಮಾಡಿದ್ದೀಯಾ ಅಂದರೆ ಅವ ಬೈಕ್ ನಡೆಸೀನಿ ಅಂತಿದ್ದಾನೆ. ಓಕೆ, ಆ ಥರ. ನೆಕ್ಸ್ಟ್ ಇನ್ಕಾಂಪ್ರಹೆನ್ಸಿಬಲ್ ಸೌಂಡ್ ಅಂದರೆ ವಿಚಿತ್ರವಾದ ಸೌಂಡ್ ತೆಗಿತಾ ಇದ್ದಾನೆ. ಓಕೆ, ಸೊ ಅಭಿಷೇಕ ನಿನ್ನ ಹೆಸರು ಏನು ಅಂದರೆ ಮ್ಯಾ ಅಂತ ಇದ್ದಾನೆ. ಓಕೆ, ಅಥವಾ ಭೌ ಅಂತ ಇದ್ದಾನೆ, ನಾಯಿ ಥರ. ಓಕೆ, ಅಥವಾ ಅವನಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಇನ್ಕಾಂಪ್ರಹೆನ್ಸಿಬಲ್ ಸೌಂಡನ್ನು ತೆಗಿತಾ ಇದ್ದಾನೆ. ಅವಾಗ ನಾವು ಅವನ್ನ 2 ಮಾರ್ಕ್ಸ್ ಕೊಡ್ತೀವಿ. ಎಷ್ಟು ಕೊಡ್ತೀವಿ? 2 ಕೊಡ್ತೀವಿ. ಅಥವಾ ನೋ ರೆಸ್ಪಾನ್ಸ್, ನೀವು ಎಷ್ಟು ಮಾತಾಡಿದ್ರೂ ಅವ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಾವು ಅವನನ್ನು 1 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಐ ಥಿಂಕ್ ವರ್ಬಲ್ ರೆಸ್ಪಾನ್ಸ್ ಅರ್ಥ ಆಗಿರ್ಬೋದು. ಓಕೆ, ಓರಿಯೆಂಟೆಡ್, ಫುಲ್ಲಿ ಓರಿಯೆಂಟೆಡ್ ಇದ್ದರೆ 5 ಕೊಡ್ತೀವಿ, ಕನ್ಫ್ಯೂಸ್ಡ್ ಇದ್ದರೆ 3 ಕೊಡ್ತೀವಿ, ಇನ್ಅಪ್ರೋಪ್ರಿಯೇಟ್ ವರ್ಡ್ಸ್ ತೆಗೆದಿದ್ದರೆ ನಾವು 3 ಕೊಡ್ತೀವಿ, ಇನ್ಕಾಂಪ್ರಹೆನ್ಸಿಬಲ್ ಸೌಂಡ್ ತೆಗೆದಿದ್ದರೆ ನಾವು 2 ಕೊಡ್ತೀವಿ, ಮತ್ತು ನೋ ರೆಸ್ಪಾನ್ಸ್, ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಅವನನ್ನು 1 ಮಾರ್ಕ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಮೋಟಾರ್ ರೆಸ್ಪಾನ್ಸ್. ಓಕೆ, ಮೋಟಾರ್ ರೆಸ್ಪಾನ್ಸ್. ಸೊ ಫಸ್ಟ್ ಇದೆ ಓಬೇ ಕಮಾಂಡ್. ಓಬೇ ಕಮಾಂಡ್ ಅಂದರೆ ನೀವು ಮೋಟಾರ್ ಅಭಿಷೇಕ ಕೈ ಮೇಲ್ಗಡೆ ಎತ್ತಂದ್ರೆ ಪೇಷಂಟ್ ಏನು ಮಾಡ್ತಾನೆ, ಮೇಲ್ಗಡೆ ಕೈ ಎತ್ತಾ ಇದ್ದಾನೆ. ಓಕೆ, ಸೊ ನಿಮ್ಮ ಕಮಾಂಡ್ಸನ್ನು ಒಬೇ ಮಾಡ್ತಾ ಇದ್ದಾನೆ, ಒಪ್ತಾ ಇದ್ದಾನೆ. ಓಕೆ, ಸೊ ಆವಾಗ ಅವನನ್ನು ನಾವು 6 ಮಾರ್ಕ್ಸ್ ಕೊಡ್ತೀವಿ, 6 ಮಾರ್ಕ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಮೂವ್ ಟು ಲೋಕಲೈಸ್ಡ್ ಪೇನ್. ಓಕೆ, ನೀವು ಅವನಿಗೆ ಕೈ ಮೇಲ್ಗಡೆ ಎತ್ತು ಅಂದರೆ ಎತ್ತಲಿಲ್ಲ. ಓಕೆ, ಯಾವಾಗ ಮೂವ್ ಮಾಡ್ತಾ ಇದ್ದಾನೆ ಅವನ ಬಾಡಿಯನ್ನು? ಟು ಲೋಕಲೈಸ್ಡ್ ಪೇನ್. ಓಕೆ, ಅವನಿಗೆ ನೀವು ಪೇನ್ ಮಾಡಿದಾಗ ಅವಾಗ ಅವ ಮೂವ್ ಆಗ್ತಾ ಇದ್ದಾನೆ ಅಂದರೆ ನಾವು ಅವನನ್ನು 5 ಮಾರ್ಕ್ಸ್ ಕೊಡ್ತೀವಿ, 5 ಮಾರ್ಕ್ಸ್ ಕೊಡ್ತೀವಿ, 5 ಸ್ಕೋರ್ ಕೊಡ್ತೀವಿ. ಓಕೆ, ಮೂವ್ ಆಗಿದ ಮೇಲೆ ಅವ ಮೂಮೆಂಟ್ ಮಾಡ್ದ ಅಂದರೆ ಅವನಿಗೆ 5 ಮಾರ್ಕ್ಸ್ ಕೊಡ್ತೀವಿ. ನೆಕ್ಸ್ಟ್ ಫ್ಲೆಕ್ಷನ್, ವಿತ್ಡ್ರಾವಲ್ ಫ್ರಮ್ ಪೇನ್. ಓಕೆ, ಸೊ ನೀವು ಅವನ ಕೈಯನ್ನು ಪೇನ್ ಮಾಡಿದಾಗ ಏನು ಅವನ ಕೈ ಇದೆಯಲ್ಲ, ಹ್ಯಾಂಡನ್ನು ನಾವು ಏನು ಮಾಡ್ತಾಯಿದ್ದೀವಿ, ಪಿಂಚ್ ಮಾಡಿದಾಗ ಫ್ಲೆಕ್ಷನ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಫ್ಲೆಕ್ಷನ್, ವಿತ್ಡ್ರಾವಲ್ ಫ್ರಮ್ ಪೇನ್ ಅಂದರೆ ಫ್ಲೆಕ್ಷನ್ ಮಾಡಿ ಅವನ ಕೈಯನ್ನು ತಗೋತಾ ಇದ್ದಾನೆ. ಫ್ಲೆಕ್ಷನ್ ಅಂದರೆ ಡಂಬಲ್ ಎತ್ತಿರಲ್ಲ ನೀವು, ಡಂಬಲ್ ಜಿಮ್ ಒಳಗಡೆ ಆ ಥರ. ಓಕೆ, ಫ್ಲೆಕ್ಷನ್ ಅಂದರೆ ಆ್ಯಂಗಲ್ ಡಿಕ್ರೀಸ್ ಆಗ್ತಾಯಿದೆ, ಆ್ಯಂಗಲ್ ಏನಾಗ್ತಾಯಿದೆ, ಡಿಕ್ರೀಸ್ ಆಗ್ತಾಯಿದೆ. ಸೊ ಆ ಕೈಯನ್ನು ವಿಡ್ರಾ ಮಾಡ್ಕೋತಾನೆ, ತಕ್ಕೋತಾನೆ ಅವನ ಕಡೆ. ಓಕೆ, ಫ್ರಮ್ ಪೇನ್ ಆಗಿದ್ದರೆ ಅವ ರಿಮೂವ್ ಮಾಡ್ತಾನೆ ಅವನ ಹ್ಯಾಂಡನ್ನು, ಆವಾಗ ಅವನಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ 4. ಓಕೆ, ಸೊ ನೆಕ್ಸ್ಟ್ ಅಬ್ನಾರ್ಮಲ್ ಫ್ಲೆಕ್ಷನ್. ಓಕೆ, ಸೊ ಪೇನ್ ಆದಾಗ ಏನು ಮಾಡ್ತಾ ಇದ್ದಾನೆ, ಅಬ್ನಾರ್ಮಲ್ ಫ್ಲೆಕ್ಷನ್. ಇಲ್ಲಿ ನಾರ್ಮಲ್ ಇತ್ತು ಮೇಲ್ಗಡೆ, ಬಟ್ ಇಲ್ಲಿ ಏನಾಗ್ತಾಯಿದೆ, ಅಬ್ನಾರ್ಮಲ್ ಫ್ಲೆಕ್ಷನ್ ಆದಾಗ ನಾವು ಅವನನ್ನು 3 ಮಾರ್ಕ್ಸ್ ಕೊಡ್ತಾಯಿವಿ. ಏನು ಮಾಡ್ತೀವಿ? 3 ಮಾರ್ಕ್ಸ್ ಕೊಡ್ತೀವಿ. ಅಬ್ನಾರ್ಮಲ್ ಫ್ಲೆಕ್ಷನ್ ಇದ್ದರೆ, ನಾರ್ಮಲ್ ಫ್ಲೆಕ್ಷನ್ ಇದ್ದರೆ ನಾವು 4 ಮಾರ್ಕ್ಸ್ ಕೊಡ್ತೀವಿ, ಬಟ್ ಅಬ್ನಾರ್ಮಲ್ ಫ್ಲೆಕ್ಷನ್ ಇದ್ದಾಗ ನಾವು 3 ಮಾರ್ಕ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅಬ್ನಾರ್ಮಲ್ ಎಕ್ಸ್ಟೆನ್ಷನ್ ಇದ್ದಾಗ ನಾವು 2 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಅಬ್ನಾರ್ಮಲ್ ಎಕ್ಸ್ಟೆನ್ಷನ್ ಅಂದರೆ ಡಂಬಲನ್ನು ಕೆಳಗೆ ಬಿಡೋದು. ಓಕೆ, ಏನು ಮಾಡಿ ನಾವು ಇದು ನಮ್ಮ ಹ್ಯಾಂಡ್ ಇದೆ. ಓಕೆ, ಇದು
ಫ್ಲೆಕ್ಷನ್, ಇದೇನಿದೆ ಫ್ಲೆಕ್ಷನ್, ಇದು ನಮ್ಮ ಬಾಡಿ. ಸೊ ನಿಮ್ಮ ಹ್ಯಾಂಡ್ ಈ ಥರ ಇದೆ, ಆ್ಯಂಗಲ್ ಕಡಿಮೆ ಆಗಿದೆ, ಫ್ಲೆಕ್ಷನ್. ಸೊ ಎಕ್ಸ್ಟೆನ್ಷನ್ ಅಂದರೆ ಇದು ಈ ಸೈಡ್ ಮಾಡೋದು, ಎಕ್ಸ್ಟೆನ್ಷನ್. ಓಕೆ, ಆ್ಯಂಗಲ್ ಏನಾಗಿದೆ ಇಲ್ಲಿ ಜಾಸ್ತಿ ಆಗಿದೆ, ಓಕೆ, ಈ ಸೈಡ್ ಮಾಡೋದು, ಇದು ಎಕ್ಸ್ಟೆನ್ಷನ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೇನೆ, ಅಬ್ನಾರ್ಮಲ್ ಎಕ್ಸ್ಟೆನ್ಷನ್. ಪೇನ್ ಆದಾಗ ಏನು ಮಾಡ್ತಾ ಇದ್ದೇನೆ, ಅಬ್ನಾರ್ಮಲ್ ಎಕ್ಸ್ಟೆನ್ಷನ್ ಅಂದರೆ ದೂರ ಕೈ ತಗೊಂಡು ಹೋಗ್ತಾ ಇದ್ದೇನೆ. ಓಕೆ, ಅದಕ್ಕೆ ನಾವು ಕೊಡ್ತೀವಿ 2 ಮಾರ್ಕ್ಸ್. ಎಷ್ಟು ಕೊಡ್ತೀವಿ, 2 ಮಾರ್ಕ್ಸ್ ಕೊಡ್ತೀವಿ, 2 ಸ್ಕೋರ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ನೋ ರೆಸ್ಪಾನ್ಸ್. ನೀವು ಪೇನ್ ಮಾಡಿದ್ರು ಅವ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ನಾವು ಅವನನ್ನು 1 ಮಾರ್ಕ್ಸ್ ಕೊಡ್ತೀವಿ, 1 ಮಾರ್ಕ್ಸನ್ನು ನಾವು ಕೊಡ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಮೋಟಾರ್ ರೆಸ್ಪಾನ್ಸಲ್ಲಿ ಏನಿದೆ, ಕಮಾಂಡನ್ನು ಒಬೇ ಮಾಡ್ತಾ ಇದ್ದಾನೆ, ಕೈ ಮೇಲ್ಗಡೆ ಮಾಡಂದ್ರೆ ಮಾಡ್ತಾ ಇದ್ದಾನೆ, ಕೆಳಗಡೆ ಮಾಡಂದ್ರೆ ಮಾಡ್ತಾ ಇದ್ದಾನೆ ಅಂದರೆ 6 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಲೋಕಲೈಸ್ ಪೇನಿಗೆ ಮೂವ್ ಮಾಡ್ತಾ ಇದ್ದಾನೆ ಅಂದರೆ 5 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಫ್ಲೆಕ್ಷನ್ ಮಾಡ್ತಾ ಇದ್ದಾನೆ, ನಾರ್ಮಲ್ ಪೇನ್ ಆದಾಗ ಫ್ಲೆಕ್ಷನ್ ಮಾಡ್ತಾ ಇದ್ದಾನೆ ಅಂದರೆ 4 ಕೊಡ್ತೀವಿ. ಅಬ್ನಾರ್ಮಲ್ ಫ್ಲೆಕ್ಷನ್ ಮಾಡಿದರೆ 3 ಕೊಡ್ತೀವಿ. ಅಬ್ನಾರ್ಮಲ್ ಎಕ್ಸ್ಟೆನ್ಷನ್ ಮಾಡಿದಾಗೆ 2 ಕೊಡ್ತೀವಿ. ಮತ್ತು ನೋ ರೆಸ್ಪಾನ್ಸ್ ಇತ್ತು, ಓಕೆ, ಏನು ನೀವು ಪೇನ್ ಮಾಡಿದ್ರು ಅವ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ನಾವು 1 ಮಾರ್ಕ್ಸ್ ಕೊಡ್ತೀವಿ. ಓಕೆ, ಸೊ ನಾರ್ಮಲ್ ಪೇಷಂಟ್ ಇರ್ತಾನೆ ಅಲ್ಲ, ನಾರ್ಮಲ್ ಪೇಷಂಟ್ ಇದ್ದರೆ ಬೆಸ್ಟ್ ರೆಸ್ಪಾನ್ಸ್ ಇರುತ್ತೆ 4. ಓಕೆ, ಇದೂ ಬೆಸ್ಟ್ ಇರುತ್ತೆ 5, ಮತ್ತು ಇದೂ ಬೆಸ್ಟ್ ಇರುತ್ತೆ 6. ಸೊ ಟೋಟಲ್ ಏಟಾಗುತ್ತೆ 15. ಏಟಾಯಿತು ಟೋಟಲ್ 15. ಓಕೆ, 4, 5, 6 ಎಷ್ಟಾಯಿತು 15 ಆಯಿತು. ಅದೇ ಒಂದು ಡೆತ್ ಪೇಷಂಟ್ ಇತ್ತು ಅಂತ ಅಂದ್ಕೊಳ್ಳಿ, ಡೆತ್ ಪೇಷಂಟ್. ಸೊ ಅವನು ನೋ ರೆಸ್ಪಾನ್ಸ್ ಇರುತ್ತೆ, ಐನೂ ರೆಸ್ಪಾನ್ಸ್ ಮಾಡೋದಿಲ್ಲ ಅಂದರೆ 1. ಓಕೆ, ಇಲ್ಲೂ ವರ್ಬಲ್ ರೆಸ್ಪಾನ್ಸ್ನೂ ಇರೋದಿಲ್ಲ ಅಂದರೆ 1, ಮತ್ತು ನೋ ರೆಸ್ಪಾನ್ಸ್. ಓಕೆ, ಮೋಟಾರ್ ರೆಸ್ಪಾನ್ಸು ಇದು ಅದರದ್ದು ಇರಲ್ಲ. ಓಕೆ, ಡೆತ್ ಪೇಷಂಟ್ ಇದ್ದರೆ ಸೊ ಅವನನ್ನು ನಾವು ಎಷ್ಟು ಕೊಡ್ತೀವಿ, 1, 1, 1, ಟೋಟಲ್ 3. ಅಂದರೆ ಮಿನಿಮಮ್ 3, ಮ್ಯಾಕ್ಸಿಮಮ್ 15. ಮಿನಿಮಮ್ 3, ಮ್ಯಾಕ್ಸಿಮಮ್ 15 ಸ್ಕೋರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಫ್ ಸಿವಿಯರ್ ಬ್ರೈನ್ ಇಂಜುರಿ ಇದ್ದರೆ, ಓಕೆ, ಸೊ ಪೇಷಂಟಿಗೆ ಏನಾಗಿದೆ, ಸಿವಿಯರ್ ಬ್ರೈನ್ ಇಂಜುರಿ ಇದ್ದರೆ ಸ್ಕೋರ್ ಎಷ್ಟು ಬರುತ್ತೆ, 3ರಿಂದ 8. GCS ಸ್ಕೋರ್ ಎಷ್ಟಿರುತ್ತೆ, 3ರಿಂದ 8 ಸ್ಕೋರ್ ಇರುತ್ತೆ. ಮತ್ತು ಮಾಡ್ರೇಟ್ ಬ್ರೈನ್ ಇಂಜುರಿ, ಓಕೆ, ಬ್ರೈನ್ ಇಂಜುರಿ ಏನಾಗಿದೆ, ಮಾಡ್ರೇಟ್ ಇದೆ, ಆವಾಗ 9ರಿಂದ 12 ಎಷ್ಟು ಬರುತ್ತೆ, 9ರಿಂದ 12 ಸ್ಕೋರ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೈನರ್ ಬ್ರೈನ್ ಇಂಜುರಿ. ಮೈನರ್ ಬ್ರೈನ್ ಇಂಜುರಿ ಇದ್ದಾಗ 13ರಿಂದ 15. ಓಕೆ, 15 ಇದ್ದರೆ ನೋ ಇಂಜುರಿ ಆರ್ ಮೈನರ್ ಬ್ರೈನ್ ಇಂಜುರಿ ಇದ್ದರೆ 13ರಿಂದ 15 ಸ್ಕೋರ್ ಬರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಗ್ಲಾಸ್ಗೋ ಕೋಮಾ ಸ್ಕೇಲ್ ಅರ್ಥ ಆಗಿರ್ಬೋದು. ಓಕೆ, ಇದನ್ನು ನಾವು ಯಾವ ಥರ ಬರಿತೀವಿ, E4, V5 ಮತ್ತು M6. ನಾರ್ಮಲ್ ಪೇಷಂಟಿಗೆ ನಾವು ಈ ಥರ ಇರುತ್ತೆ. ಓಕೆ, ಡೆತ್ ಪೇಷಂಟಿಗೆ E1, V1, M1. ಓಕೆ, ಡೆತ್ ಪೇಷಂಟಿಗೆ ನಾವು ಏನಂತ ಬರಿತೀವಿ, E1 ಅಂದರೆ ಐ ರೆಸ್ಪಾನ್ಸ್ನೂ ಇಲ್ಲ, ವರ್ಬಲ್ ರೆಸ್ಪಾನ್ಸ್ನೂ ಇಲ್ಲ, ಮೋಟಾರ್ ರೆಸ್ಪಾನ್ಸ್ನೂ ಇಲ್ಲ. ಓಕೆ, E4 ಅಂದರೆ ಐ ರೆಸ್ಪಾನ್ಸ್ ಫುಲ್ ಸರಿಯಾಗಿದೆ, ವರ್ಬಲ್ ರೆಸ್ಪಾನ್ಸ್ ಸರಿಯಾಗಿದೆ, ಮೋಟಾರ್ ರೆಸ್ಪಾನ್ಸ್ ಸರಿಯಾಗಿದೆ, ಯಾಕಂದರೆ ಮ್ಯಾಕ್ಸಿಮಮ್ ಸ್ಕೋರನ್ನು ನಾವು ಕೊಟ್ಟಿವಿ. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.